ಎಲ್ರಿಗೂ ನಮಸ್ಕಾರ. ರಸ್ತೆಯಲ್ಲಿ ವಾಹನ ಚಾಲನೆ ಮಾಡಬೇಕಾದ್ರೆ ಎಷ್ಟೇ ಜಾಗ್ರತೆಯಿಂದ ಇದ್ದರೂ ಸಾಕಾಗೋದಿಲ್ಲ, ಅದರಲ್ಲೂ ನಮ್ಮ ಬೆಂಗಳೂರು ಟ್ರಾಫಿಕ್ನಲ್ಲಿ. ನಿನ್ನೆ ಹೀಗೆ ಬರಬೇಕಾದ್ರೆ ಮಾಗಡಿ ರೋಡು ಬಿನ್ನಿ ಮಿಲ್ ಹತ್ತಿರ ಒಂದು ಅಪಘಾತ ಆಗುತ್ತೆ. ನನಗೆ ದೇವರ ದಯದಿಂದ, ದೊಡ್ಡವರ ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನದಿಂದ ನನಗೇನು ಆಗಿಲ್ಲ, ಆರಾಮಾಗಿದ್ದೀನಿ. ಆದರೆ ಅಪಘಾತ ಯಾರ ತಪ್ಪಿಂದ ಆಯಿತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನನ್ನ ತಪ್ಪಿಂದನೇ ಆಗಿದ್ದು. ಫ್ರಂಟ್ ಬ್ರೇಕ್ ಹಿಡಿದು ಸ್ಕಿಡ್ಡಾಗಿ ಬಿದ್ದೆ. ಆದರೆ ನನ್ನ ಹಿಂದೆ ಇದ್ದಂತಹ KSRTC ಡ್ರೈವರು ಅವನು ಸಮಯಕ್ಕೆ ಸರಿಯಾಗಿ ಆ ವ್ಯಕ್ತಿ ಬ್ರೇಕ್ ಹಾಕದೆ ಹೋಗಿದ್ದಿದ್ರೆ ನಾನಿವತ್ತು ಏನಾಗ್ತಿದ್ದೆ ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ಅಷ್ಟು ದೊಡ್ಡ ವಾಹನದ ಒಂದು ಚಕ್ರ ನಮ್ಮ ಮೇಲೆ ಹರಿದು ಬಿಟ್ಟರೆ ದೇವರೇ ಕಾಪಾಡಬೇಕು, ಅದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ದೇವರ ಅನುಗ್ರಹದಿಂದ ಏನೂ ಆಗಿಲ್ಲ. ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಈ ವಿಷಯನ ಆ ಚಾಲಕನ ಸಮಯ ಪ್ರಜ್ಞೆ ನಮ್ಮನ್ನು ಉಳಿಸಿದೆ. ಅದರಲ್ಲೂ ನಾನು ಬಸ್ಸಿನ ಎಡಗಡೆ ಇದ್ದೆ. ಆ ಮನುಷ್ಯನಿಗೆ ಅದು ಕಾಣೋದು ಇಲ್ಲ. ಸೊ ಇಷ್ಟೆಲ್ಲ ಇದ್ದಾಗ ನಾವು ಪ್ರತಿ ಸಲ ನಾವು ದೊಡ್ಡ ವಾಹನಗಳನ್ನ, ಸಣ್ಣ ಅಪಘಾತ ಆದಾಗ ದೊಡ್ಡ ವಾಹನಗಳನ್ನ ನಾವು ಟಾರ್ಗೆಟ್ ಮಾಡೋ ಮನಸ್ಥಿತಿ ಜನರಲ್ಲಿದೆ. ತಪ್ಪು ಯಾವುದು ಅಂತ ನೋಡಿಕೊಂಡು ನಾವು ಮುಂದುವರಿಬೇಕಾಗತ್ತೆ. ಆ KSRTC ಡ್ರೈವರ್ಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. KSRTC ಸಂಸ್ಥೆ ನಿಜವಾಗ್ಲೂ ಒಳ್ಳೆಯ ಡ್ರೈವರ್ ಇಟ್ಕೊಂಡಿದ್ದೀರಾ. ಧನ್ಯವಾದ. ಥ್ಯಾಂಕ್ ಯು.